ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂದರೆ ಏಕಾದಶಿ. ವೀರಿಗೂ ಕೂಡ ಸ್ಯಾಟರ್ಡೆ ಸಂಡೇ ಮನೆಯಲ್ಲೇ ಇರ್ತಾನಲ್ವ, ಹಾಗಾಗಿ ಇವತ್ತು ಮನೆಯಲ್ಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಸ್ವಲ್ಪ ಆಚೆ ಹೋಗೋ ಕೆಲಸ ಕೂಡ ಇತ್ತು, ಸ್ವಲ್ಪ ಪರ್ಸ್ನಲ್ ವಿಷಯಗಳು ನಡೀತಾ ಇದೆ ಹಾಗಾಗಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇಂಡಿಯಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಗುರು ಬ್ರಹ್ಮಾಂಡ ಅವ್ನು ನೋಡಲ್ಲ, ಮಿರರಲ್ಲಿ ನೋಡ್ಕೊತಾ ಇರೋದು. ಸಾಕು ಬಾ. ಹೇಳು ಆಮೇಲೆ. ಸರಸ್ವತಿ ರಾಗವಾಗಿ ಹೇಳ್ಬೇಕು, ಕಿರಿಚ್ಕೊಂಡು ಹೇಳೋದಲ್ಲ. ರೈಮ್ಸ್ ತರ ಹೇಳ್ಬೇಕು. ಆಯ್ತು ಆಮೇಲೆ ಹೇಳು ಬರ್ತದೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಸರ್ವಕಾರ್ಯೇಷು ಸರ್ವದಾ ಅಂತ ಹೇಳು. ಆ ಕೈ ಹೇಳ್ಕೊ ಬನ್ನಿ. ಬೇಡ ಬೇಡ ಸುತ್ತ ನಿಧಾನ ನಿಧಾನ, ಸ್ಲೋ ಸ್ಲೋ. ಬಿಡು ಬಿಡು. ಈ ಕಡೆ ಬರ, ಫ್ರಿಜ್ ಹತ್ರ ಹೋಗ್ಬೇಡ. ಹಂಗೆ ಸಾಕು ಹೋದ್ರು. ಲವ್ ಯು ಲವ್ ಯು ಬೇಕು. ಏನ್ ಬೇಕು? ಸಾಕು ಬಿಡು, ನಾನು ಒಂದೇ ಇಟ್ಕೊಳ್ಳೋದು. ಲವ್ ಯು ಬಿಡು. ನನಗೆ ಮನೆಯೆಲ್ಲ ಕಿತ್ತಾಕ್ಬಾರ್ದು. ಕೆಲ್ಸ ನಿಂದು ಬಟ್ಟೆ ಅದೇ ನನ್ ಮೂತಿ ನಡಿ. ಎಲ್ಲೋಗ್ತಾ ಇದೀವಿ ಈಗ? ನೀನ್ ದೇವಸ್ಥಾನಕ್ಕೆ ಯಾಕೆ ತಾನಸ್ತಾ ಇದ್ಯಾ? ಏನ್ ನಡಿ, ಆಯ್ತು ಬಾ, ಕಮಾನ್. ಹೊರಟಾಗ ಸ್ವಲ್ಪ ಲೇಟೇ ಆಗೋಗಿತ್ತು. ಸುನಿ ಬೆಳಗ್ಗೆ ಎದ್ದಾಗಂದ್ರು ಮನೆ ದೇವ್ರಿಗೆ ಹೋಗ್ಬಿಡೋಣ ಅಂತ. ಬಟ್ ಆಮೇಲೆ ನೋಡಿದ್ರೆ ನಮಗೆ ಮಧ್ಯಾಹ್ನದ ಮೇಲೆ ಸ್ವಲ್ಪ HSR ಲೇಔಟಲ್ಲಿ ಕೆಲಸ ಇತ್ತು. ಸೊ ಮನೆ ದೇವ್ರಿಗೆ ಹೋಗಿ ಬಂದು ಫುಲ್ ನಮಗೆ ಜಾಸ್ತಿ ಸ್ಟ್ರೆಸ್ ಅನಿಸುತ್ತೆ. ಆ್ಯಂಡ್ ವೀರು ಬೇರೆ ಇರ್ತಾನಲ್ವ, ಹಾಗಾಗಿ ಸರಿ ಮನೆ ದೇವ್ರಿಗೆ ನೆಕ್ಸ್ಟ್ ವಾರ ಹೋಗೋಣ, ಇಲ್ಲೇ ನಮ್ಮ ಲೇಔಟಲ್ಲಿರೋ
ದೇವಸ್ಥಾನಗಳಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಇವತ್ತು ಹೊರಡ್ತಾ ಇದ್ವಿ. ಸ್ವಲ್ಪ ಬಾಳೆಹಣ್ಣು ಹೂವು ಎಲ್ಲ ತೊಗೊಂಡು ಹೋಗ್ತಾಯಿದ್ದೆ. ಫಸ್ಟು ನಮ್ಮ ಸೈಟ್ ಹಿಂದೆ ಇರೋ ರಾಘವೇಂದ್ರ ಸ್ವಾಮಿ ಮತ್ತು ಆಂಜನೇಯನ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಸಂಜೆ ಮೇಲೇನೋ ಅವರು ಪ್ರೋಗ್ರಾಮ್ ಇಟ್ಕೊಂಡಿದ್ರು, ಎಲ್ಲನೂ ರೆಡಿ ಮಾಡ್ಕೊತಾಯಿದ್ರು. ನಾವು ಹೋಗಿ ಪೂಜೆ ಮಾಡಿಸ್ಕೊಂಡ್ವಿ. ಒಂಥರ ಯಾರೂ ಇರಲಿಲ್ಲ ಆಯಿತಾ, ಒಂಥರ ಚೆನ್ನಾಗಿ ಅನ್ನಿಸ್ತು. ಒಳ್ಳೆ ಪೂಜೆ ಆಯಿತು. ನಾವು ಒಂದಷ್ಟು ಆಚೆ ಕೂತ್ಕೊಂಡು ಆ್ಯಂಡ್ ಮತ್ತೆ ನಮ್ಮ ಲೆಗೋಟಲ್ಲೇ ಇರೋ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಂತೂ ಸಖತ್ತು ಗ್ರ್ಯಾಂಡಾಗೆ ಪೂಜೆ ಮಾಡಿದರು. ಆಚೆಗಡೆ ಸ್ಟಾಲ್ಸ್ ಎಲ್ಲ ಇಟ್ಟಿದ್ದರು. ಆಮೇಲೆ ಫಂಕ್ಷನ್ ಎಲ್ಲ ನಡೀತಾ ಇತ್ತು. ಸೊ ಒಂಥರ ಖುಷಿ ಅನ್ನಿಸ್ತು. ಒಂದೊಳ್ಳೆ ದರ್ಶನ ಸಿಕ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಆಯಿತಾ. ಇಷ್ಟು ನೆಮ್ಮದಿ ಅನ್ನಿಸ್ತಾ ಇತ್ತು. ಈ ಥರ ಲೇಔಟಲ್ಲಿದ್ದಾಗ ಇದನ್ನೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಎಷ್ಟು ಜನ ಇದ್ರು ಗೊತ್ತಾ. ಈ ಥರ ಭರತನಾಟ್ಯಂ ಶೋ ಎಲ್ಲ ನಡೆಸ್ತಾಯಿದ್ರು. ನಾನು ಜಾಸ್ತಿ ಕುತ್ಕೊಂಡು ನೋಡೋಕ್ಕಾಗಲಿಲ್ಲ. ಸುಮ್ಮನೆ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಒಂದು ಗ್ಲಿಮ್ಸ್ನ ತೊಗೊಂಡೆ. ಸಖತ್ ಡಿವೈನ್ ಆಗಿತ್ತು. ತುಂಬ ಚೆನ್ನಾಗೇ ಪ್ಲ್ಯಾನ್ ಮಾಡ್ತಾರೆ ಆ್ಯಂಡ್ ಒಳ್ಳೊಳ್ಳೆ ಈವೆಂಟ್ಸ್ ಮಾಡ್ತಾಯಿರ್ತಾರೆ. ಆ್ಯಂಡ್ ಆಚೆ ಎಷ್ಟು ಸ್ಟಾಲ್ಸ್ ಇತ್ತು ಗೊತ್ತಾ, ಅದನ್ನೆಲ್ಲ ಜಾಸ್ತಿ ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಗಲೇ ಇಲ್ಲ. ನೆಕ್ಸ್ಟ್ ಸತಿ ಯಾವಾಗಾದ್ರು ತೊಗೊಂಡು ನಿಮಗೆ ಶೇರ್ ಮಾಡ್ಕೋತೀನಿ. ಈ ಥರ ಗೇಟೆಡ್ ಕಮ್ಯುನಿಟಿಲೆಲ್ಲ ಇದ್ದರೆ ಇದೆಲ್ಲ ಬೆನಿಫಿಟು. ಆ್ಯಂಡ್ ಎಷ್ಟೊಂದು ಜನ ಮಕ್ಕಳೆಲ್ಲ ನೋಡಿ ಇನ್ಸ್ಪೈರ್ ಆಗ್ತಾರೆ. ಆ್ಯಂಡ್ ಇದನ್ನೆಲ್ಲ ನೋಡಿದಾಗ ಒಂಥರ ಖುಷಿ ಅನಿಸುತ್ತೆ. ನಮಗೆ ಜೆ ಪಿ ನಗರಲ್ಲಿ ಇದ್ದಾಗ ಇದನ್ನೆಲ್ಲ ನಾವು ಮಿಸ್ ಮಾಡ್ಕೊಂಡಿವಿ. ಆ್ಯಂಡ್ ಇಲ್ಲಿ ಬಂದಮೇಲೆ ಏನೋ ಒಂಥರ ಖುಷಿ. ಹಾಗಾಗಿ ಹೇಳೋದು, ಯಾವ್ದಾದ್ರು ಒಂದು ಒಳ್ಳೆ ಜಾಗಕ್ಕೆ ಹೋದಾಗ ನಮಗೂ ಕೂಡ ತುಂಬಾ ಚೇಂಜಸ್ ನೋಡ್ಬೋದು ನಮ್ಮ ಮನಸ್ಸಲ್ಲೂ ಕೂಡ. ಆ್ಯಂಡ್ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೇ ಇರಲಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗೋವರೆಗೂ ತಿನ್ನಲ್ಲ ಹೇಳ್ಬೇಕಂದ್ರೆ ಯೂಶ್ವಲಿ. ಸೊ ಅಲ್ಲಿಂದ ಬಂದಮೇಲೆ ಇಬ್ರಿಗೂ ಎಲ್ಲರಿಗೂ ಹೊಟ್ಟೆ ಹಸಿತಾಯಿತ್ತು. ಸೊ ಚೆನ್ನಾಗೆ ಸೆಟ್ ದೋಸೆ ಎಲ್ಲ ಹೆವಿನೇ ಆಗೋಯಿತು ಸ್ವಲ್ಪ. ಅಲ್ಲಿಂದ ವೀರುಗೆ ಏನಾದ್ರು ಟಾಯ್ಸ್ ಕೊಡ್ಸೋಣ ಅಂದ್ಬಿಟ್ಟು ಒಂದು ಟಾಯ್ ಶಾಪಿಗೆ ಬಂದಿದ್ವಿ. ತುಂಬ ದಿವಸದಿಂದ ಗಾಡ್ಜಿಲ್ಲ ಬೇಕು ಅಂತ ಕೇಳ್ತಾ ಇದ್ದ. ಅವನಿವಾಗ ಜಾಸ್ತಿ ಈ ಅವೆಂಜರ್ಸು, ಕಿಂಗ್ ಕಾಂಗ್, ಗಾಡ್ಜಿಲ್ಲ ಅದೆಲ್ಲ ಮೂವೀಸ್ ನೋಡ್ತಾನಲ್ವಾ, ಕೇಳ್ತಾ ಇದ್ದ. ಆ್ಯಂಡ್ ನಾವು ಕೂಡ ಆಚೆ ಬಂದಿದ್ವಿ, ಒಂದು ಟಾಯ್ ಶಾಪಿಗೆ ಬಂದ್ವಿ. ಸೊ ಅದನ್ನೇ ನೋಡ್ತಾ ಇದ್ದ. ಆಮೇಲೆ ಏನಂದರೆ ತುಂಬ ಹಠ ಮಾಡೋದು, ಇದೇ ಬೇಕು, ಬಿದ್ದುಳ್ಳಾಡೋದು, ಆ ಥರ ಎಲ್ಲ ಏನೂ ಮಾಡಲ್ಲ. ಇದು ಬೇಡ ಅದು ತೊಗೋ, ಅದು ಬೇಡ ಇದು ತೊಗೋ ಅಂದರೆ ಪಾಪ ಸುಮ್ಮನೆ ತೊಗೊಳುತ್ತೆ ಮಗು. ಮನೆಯಲ್ಲೂ ಅಷ್ಟೇ, ಏನೋ ಅದು ಪಾಡ್ಗೆ ಅದು ಕಲರಿಂಗ್ ಮಾಡ್ಕೊಂಡಿರುತ್ತೆ. ನನಗೆ ಒಂಥರ ಒಂದೇ ಮಗು ಕೊಡಿಸ್ಬಿಡೋಣ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ತೊಗೋ ಅಂದರು ಅವ್ನಿಗೂ ಆ ಇಂಟ್ರೆಸ್ಟ್ ಇರೋಲ್ಲ. ಈ ಏಜಲ್ಲಿ ಕೇಳ್ತಾರೆ ಅಲ್ವಾ, ಕೊಡ್ಸೋಣ ಅನ್ನೋ ಒಂದು ಸಾಫ್ಟ್ ಕಾರ್ನರು ಆ್ಯಂಡ್ ಪ್ರೀತಿ ಅಷ್ಟೇ. ಸೊ ಹಾಗಾಗಿ ಅವ್ನಿಗೆ ಏನು ಕೇಳ್ತಿದ್ದ ಅದನ್ನು ತಕ್ಕೊಡ್ತಾ ಇದ್ವಿ. ಆ್ಯಂಡ್ ಕಮ್ಮಿಂಗ್ ಟು ಟೈಟಲ್ ವಿಷಯ ಮಾತಾಡಬೇಕು ಅಂತ ಇದ್ದರೆ, ತುಂಬ ಜನ ನನ್ನ ಏನೇನೋ ಕ್ವೆಶನ್ ಕೇಳೋದು ಆ್ಯಂಡ್ ಒಂದಷ್ಟು ಕಮೆಂಟ್ಸ್ಗಳೆಲ್ಲ ಇವಾಗ ಒಂಥರ ಡಿಫ್ರೆಂಟಾಗಿ ಬರ್ತಾಯಿದೆ. ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ಒಂದಷ್ಟು ವಿಷಯನ ನಾವು ಮಾತಾಡದೇ ಇರೋ ಥರ ಬಾಯಿ ಕಟ್ಟಾಕಿದ್ದಾರೆ. ಆ್ಯಂಡ್ ಒಂದಷ್ಟು ವಿಷಯನ ನಾವೇ ನಮ್ಮ ನೆಮ್ಮದಿ ಹಾಳು ಮಾಡ್ಕೊಳ್ಳೋದು ಬೇಡ, ಹಾಳಾಗೋಗಲಿ ಅಂತ ನಾವು ಬಿಟ್ಬಿಟ್ಟಿದ್ದೀವಿ ಆಯಿತಾ. ಸೊ ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ತುಂಬ ವರ್ಷದಿಂದ ನನ್ನ ವ್ಲಾಗ್ಸ್ ಬಂದಿರೋರಿಗೆ ಯಾರ್ಯಾರು ಏನೇನು ಅಂತ ಗೊತ್ತಿರುತ್ತೆ. ಅದನ್ನು ನಾವು ಪ್ರೂವ್ ಮಾಡಬೇಕಾಗಿಲ್ಲ. ಆ್ಯಂಡ್ ನಮ್ಮ ಎನರ್ಜಿ, ನಮ್ಮ ಪ್ರೆಷಿಯಸ್ ಟೈಮ್ಸ್ನ ನಾವು ಯಾಕೆ ಹಾಳು ಮಾಡ್ಕೊಬೇಕು. ಸೊ ಬಿಟ್ಬಿಡೋಣ ಆರಾಮಾಗೆ ನಮ್ಮ ನೆಮ್ಮದಿ ಕಡೆ. ಆ್ಯಂಡ್ ನಮಗೆ ತುಂಬ ಇಂಪಾರ್ಟೆಂಟ್ ಕೆಲಸಗಳಿದೆ. ಸೊ ಅದನ್ನು ಮಾಡೋಣ. ನನಗೆ ದೇವರು ಒಳ್ಳೆ ದೇವರಂತ ಗಂಡನ ಕೊಟ್ಟಿದ್ದಾನೆ, ಮುದ್ದಾದ ಬಂಗಾರದಂಥ ಒಬ್ಬ ಮಗನ ಕೊಟ್ಟಿದ್ದಾನೆ. ಇನ್ನೇನು ಬೇಕು, ಇದಕ್ಕೆ ನಾನು ಥ್ಯಾಂಕ್ಫುಲ್ ಆಗಿರಬೇಕು. ಈ ಒಂದು ಪುಟ್ಟ ಫ್ಯಾಮಿಲಿನ ನಾನು ಚೆನ್ನಾಗಿ ಎಂಜಾಯ್ ಮಾಡಬೇಕು, ಸಖತ್ತಾಗಿರೋ ಒಳ್ಳೆ ಮೆಮೊರೀಸ್ ಕಲೆಕ್ಟ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಮನೆಗೆ ಪುಟ್ಟ ಲಕ್ಷ್ಮಿನೋ ಪುಟ್ಟಪ್ಪನೋ ಯಾರು ಬಂದರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಗಮನ ಕೊಡೋಣ. ಆ್ಯಂಡ್ ನಮ್ಮ ಕನಸಿನ ಮನೇನ ಕಟ್ಟಕ್ಕೆ ಹೋಗ್ತಾಯಿದ್ದೀವಿ. ಸೊ ಅದ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿದೆ. ಸೊ ಹಾಗಾಗಿ ನಾನು ಇನ್ನು ಯಾವುದು ಈ ಥರ ಕಮೆಂಟ್ಸ್ಗಳಿಗೆ ಉತ್ತರ ಕೊಡೋದಾಗಲಿ ಅವೆಲ್ಲ ಬೇಕಾಗಿಲ್ಲ. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಬಿಡಿ ಯಾರ್ಯಾರು ಏನು ಅಂತ. ಆಲ್ರೆಡಿ ಗೊತ್ತಿರುತ್ತೆ. ಅದನ್ನು ನಾವೇನು ಹೇಳೋದು ಆಯಿತಾ. ಟೈಮ್ ಬಂದಾಗ ಗೊತ್ತಾಗುತ್ತೆ. ಟೈಮ್ ಬಂದಾಗ ನಾನೇ ಹೇಳಬೇಕಂತ ಏನಾದ್ರು ಅಂತ ಟೈಮ್ ಬಂದರೆ ಖಂಡಿತ ಶೇರ್ ಮಾಡ್ಕೋತೀನಿ. ಬಟ್ ಈಗ ಬೇಕಾಗಿಲ್ಲ. ನಮ್ಮ ವ್ಲಾಗ್ ಕಂಟಿನ್ಯೂ ಮಾಡೋಣ. ನಮ್ಮ ದಿನಚರಿ ಆ್ಯಂಡ್ ನಮ್ಮ ಲೈಫಲ್ಲಿ ಏನೇನಾಗುತ್ತೆ ಸೊ ಅದನ್ನೆಲ್ಲ ನೋಡೋಣ. ಒಂದಷ್ಟು ಟ್ರಿಪ್ ಹೋಗಬೇಕು. ಸೊ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಖಂಡಿತ ವ್ಲಾಗ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಒಂದಷ್ಟು ಐಡಿಯಾಸ್ ಕೊಡಿ, ಪ್ರ್ಯಾಂಕ್ ಐಡಿಯಾಸ್ ಕೊಡಿ ಆಯಿತಾ. ಸೊ ನೀವು ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ಹಾಕಿಲ್ಲ ಅಂದರು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಸೊ DM ಮಾಡಿ. ಸೊ ಡಿಫ್ರೆಂಟಾಗಿರೋ ಥರ ವ್ಲಾಗ್ಸ್ ಮಾಡಬೇಕು ಅಂತ ಇದ್ದೀನಿ. ಸೊ ನಿಮ್ಮ ಹೆಲ್ಪ್ ಕೂಡ ನನಗೆ ಬೇಕು ಆಯಿತಾ. ತಲೆನೋವು ಬಂತಾ? ತಲೆನೋವು ಬಂತಾ? ಇಲ್ಲ. ಇವತ್ತು ಅಷ್ಟು ದೂರ ಹೋಗಿ ಬಂದಿದ್ದಕ್ಕೆ? ಇಲ್ಲ ಇಲ್ಲ. ಇಲ್ವಾ? ಇಲ್ಲ. ಇವತ್ತು ನಾವು HSR ಲೇಔಟ್ಗೆ ಹೋಗಿದ್ವಿ. ಆ್ಯಂಡ್ ಇವ್ನು ನೋಡಿ ಟ್ಯಾಕ್ಸ್ ಹಾಕಿದ್ದಾನೆ ನಮಗೆ ಸರ್ರಿಗೆ. ಏನು ತಗೊಂಡ? ಹೇಳು. ಕಾರಲ್ಲಿ ಮಲಗಿತಾ, ನಿದ್ದೆ ಹೊಡ್ಕೊಂಡು ಬಂದಿದ್ದಾನೆ.
ಇನ್ನೂ ಒಂದಷ್ಟು ಟಾಯ್ಸ್ ಎಲ್ಲ ತೊಗೊಂಡಿದ್ದೆ. ನನ್ನ ಅವನಿಗೆ ಪಜಲ್ಸ್ ತುಂಬ ಇಷ್ಟ ಆಗುತ್ತೆ. ಮಕ್ಳಿಗೆ ಈ ಥರ ಪಜಲ್ಸ್ ಎಲ್ಲ ಕೊಟ್ಟರೆ ಅವರ ಬ್ರೈನ್ ಡೆವಲಪ್ಮೆಂಟ್ಗೆಲ್ಲ ತುಂಬಾ ಒಳ್ಳೆಯದು. ಜಾಸ್ತಿ ಅವರು ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಅನಿಮಲ್ಸ್ ಇಷ್ಟ. ಸೊ ಅದ್ರದ್ದೇನೆ ಪಜಲ್ಸ್ ಎಲ್ಲ ತೊಗೊಂಡಿದ್ದೀನಿ. ಬಾಕ್ಸು ಒಂಥರ ಚೆನ್ನಾಗಿದೆ. ನೋಡ್ಬೇಕು ಇದರೊಳಗಡೆ ಹೇಗಿದೆ ಏನು ಅಂತ. ಆ್ಯಂಡ್ ಇನ್ನೊಂದು ಕಲರಿಂಗ್ ಬುಕ್. ಅವನಿಗೆ ಕಲರ್ಸ್ ಅಂದರೆ ಸಖತ್ ಇಷ್ಟ. ಅಲ್ಲೇ ಇಟ್ಕೊಂಡಿದ್ದಾನೆ ನೋಡ್ಬೋದು. ಹಾಗಾಗಿ ಒಂದಷ್ಟು ಅನಿಮಲ್ಸ್ ಎಲ್ಲ ಥರ ಕ್ಯಾರೆಕ್ಟರ್ಸ್ ಇರೋ ಥರ ಬಂಪರ್ ಕಲರಿಂಗ್ ಬುಕ್ ಅಂತ ಹೊಸದಿದು. ಆ್ಯಂಡ್ ಇದವನ್ನ ಹಳೆಯ ಕಲರಿಂಗ್ ಬುಕ್ಕು. ಇದರಲ್ಲೂ ನೋಡ್ಬೋದು. ಟಿ ವಿ ಫೋನ್ ಎಲ್ಲ ಕೇಳಲ್ಲ ಮಗು, ಕಲರ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ರೈಮ್ಸು ಒಂದು ಕಲರ್ಸು. ಇದು ಐಪ್ಯಾಡ್. ಯಾರಿಗಿದೆ ಐಪ್ಯಾಡ್? ಹಾಂ ತೆಗ್ದಿಲ್ವಾ ಇದು ಸುನಿ? ಹಾಂ ತೆಗಿಲಿಲ್ವಾ? ಮತ್ತೆ ಟೇಪ್ ಹಾಕ್ಬಿಟ್ಟವ್ರೆ. ತೆಗಿಯೋಣ. ಕುಡಿ. ಎಲ್ಲಿ ತೋರ್ಸು ಕುಡಿ ಇವಾಗ ನೋಡೋಣ. ಖಾಲಿ ಮಾಡಿದ್ರೆ ಇವೆಲ್ಲ ತೆಗಿತೀನಿ ಒಂದೊಂದೇ. ಆಮೇಲೆ ಇನ್ನೂ ಒಂದಷ್ಟು ಐಟಮ್ಗಳು ತಂದಿದ್ದೀನಿ, ತೋರಿಸ್ತೀನಿ. ಇವತ್ತು ಫುಲ್ಲು ಅಲ್ಲೆಲ್ಲೋ ಬರ್ತಾಯಿದ್ವಿ, ರೋಡ್ ಸೈಡಲ್ಲಿ ಯಾವುದೋ ಒಂದು ಅಜ್ಜಿ ತರಕಾರಿ ಅವರೆಕಾಯಿ ಎಲ್ಲ ಹಾಕ್ಕೊಂಡಿದ್ರು. ಸೊ ಅದನ್ನು ಕೂಡ ತಂದೆ. ಇದು 3+ ಇಯರ್ಸ್ದೆ. ಈ ಥರದ್ದು ಇದೆ ಅವನ ಹತ್ರ, ಆಯಿತಾ. ಮತ್ತು ಅವ್ನು ಬರೆಯೋಕ್ಕೆ ಈಗ ಇಷ್ಟಪಡ್ತಾನೆ ಅಂತ ಈ ಥರದ್ದು ತರಿಸಿದ್ದೀನಿ. ಇದು ಬ್ಲ್ಯಾಕ್ ಬೋರ್ಡು, ಇದು ವೈಟ್ ಬೋರ್ಡ್. ಇದೇನು ಸುನಿ ಶೆಲ್ ಕೊಡೋದು? ಇಲ್ಲೇನು ಹಾಕೋರಲ್ಲ, ಇದು ಸ್ಕ್ರೂ ಇರೋದು ಡಿಜಿಟಲ್ ಅದು ಆಫ್ ಆನ್ ಮಾಡೋದು ಅಷ್ಟೇನಾ? ಚಿಕ್ಕದಿತ್ತು ಅವನ ಹತ್ರ, ಇದು ಹೋಗಿ ಎಲ್ಲ ಲಾಕ್ ಆಗಿದೆ ಹಿಂದೆ. ಹಂಗೆ ಓಕೆ. ಆಮೇಲೆ ನೋಡೋಣ ಬೇರೆ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ನಮ್ಮ ಬಿಗ್ಗೆಸ್ಟ್ ಇವತ್ತು ಕತ್ರಿ ಅಂದರೆ ಇದೆ. ಕಾಸ್ಟ್ಲಿ, ಸಖತ್ ಕಾಸ್ಟ್ಲಿ. ಆ್ಯಂಡ್ ಬೆಳಗ್ಗೆ ದೀಪ ಹಚ್ಚಿದ್ದು ಇನ್ನೂ ಉರಿತಾ ಇದೆ. ಸಂಜೆ ಆಯಿತು, ಮನೆ ಬಿಟ್ಟಿದ್ದು ಬೆಳಿಗ್ಗೆ. ನಾವು ಬಂದಿರೋದು ಆಲ್ಮೋಸ್ಟ್ ಸಂಜೆ. ಇನ್ನೇನು ಕತ್ಲೆ ಆಗೋಗುತ್ತೆ. ಇದು ಚೇಪೆಕಾಯಿ, ನಾಟಿ ಚೇಪೆಕಾಯಿ. ನೋಡಬೇಕು, ಕಾಯಿ ಇದೆ ಸ್ವಲ್ಪ, ಚಿನ್ನಿ ತೊಗೊಂಡು ಮುಂಚೆ ತೊಗೊಂಡೆ. ನೋಡೋಣ. ಇದು ತಿನ್ನೋಕ್ಕಾಗಲ್ಲ, ಬಿಸಿ. ತಾಯಿ ಚೇಪೆಕಾಯಿ ಅಂದರೆ ತಿನ್ಬೋದು. ಅವರೆಕಾಯಿ 2 ಕವರ್ ತೊಗೊಂಡೆ, 100 ರೂಪಾಯಿ ಅಂತೆ. ನಮಗೆ ಸುದಿ ಇಬ್ಬರಿಗೂ ಅವರೆಕಾಯಿ ಇಷ್ಟ. ಇದ್ಕಿದ ಬೆಳೆ ಅವರೆಕಾಯಿ ಎಲ್ಲ ಸಖತ್ ಇಷ್ಟ. ಹಾಗಾಗಿ 2 kg ಅವರೆಕಾಯಿ. ಇದು ಬೀನ್ಸು, ಇದು ಚೆನ್ನಾಗಿತ್ತು. ಬೀನ್ಸ್ ತೊಗೊಂಡೆ. ಆ್ಯಂಡ್ ಟೊಮೆಟೊ 1 kg ತೊಗೊಂಡೆ. ಇದೇನು ಓಕೆ ಅಷ್ಟೇನು ಚೆನ್ನಾಗಿಲ್ಲ. ಓಕೆ ಇರಲಿ, ಮನೇಲಿ ಇರಲಿಲ್ಲ, ಒಂದು 3 ಟೊಮೆಟೊ ಇತ್ತು, ಅದಕ್ಕೆ ಅದೊಂದು ಇದನ್ನು ತೊಗೊಂಡು ಬಂದೆ. ಚೆನ್ನಾಗಿದೆ ಅಂದರು. ಹಾಗಾಗಿ ನೋಡಿದ್ರೆ ಒಂದು ಕಡೆ ಆಗಲೂ ಡ್ಯಾಮೇಜ್ ಥರ ಆಗ್ಬಿಟ್ಟಿದೆ, ನೋಡ್ಕೊಂಡಿಲ್ಲ, ತಂದುಬಿಟ್ಟಿದ್ದೀನಿ. ಸೊ ಇಷ್ಟು. ಇದೊಂದು ತೊಗೊಂಡೆ ನಾನು ರಾತ್ರಿ ಹೊತ್ತು ಬೆಳ್ಳೆ ಥರ ಹಾಕಕ್ಕೆ. ಇನ್ನೊಂದು ಲ್ಯಾಬಿಟ್ ಐತಲ್ಲ, ಪಾಂಡದು. ಪಾಂಡಾಗಿದೆ. ಇನ್ನು ತೊಟ್ಲಲ್ಲಿ ಇಡೋಕ್ಕೆ. ಯಾಕೆ ನಾನು ಥ್ಯಾಂಕ್ಸ್ ಹೇಳ್ದ ನನಗೆ. ಕಾಫಿ ಇದೆ ಅಲ್ಲಿ, ಥ್ಯಾಂಕ್ಸ್ ಹೇಳ್ದ ನೀನು ನನಗೆ. ಹೇಳು ಥ್ಯಾಂಕ್ಸ್ ಹೇಳ್ದ ನೀನು ನನಗೆ. ನಾನು ಕೇಳ್ತಾ ಇರೋದೇನು? ಹಾಂ ಹೆಂಗೆ ಹೇಳೋದು? ಥ್ಯಾಂಕ್ಸ್ ಪಪ್ಪಾಗೆ ಒಂದು ತೆಗಿಸ್ಕೊ, ಎಲ್ಲ ಒಟ್ಟಿಗೆ ತೆಗಿಬೇಡ ನೀನು, ಆಮೇಲೆ ಸುಮ್ಮನೆ ಇದು ಮಾಡ್ತೀಯ. ಇದು ಇದು ಯಾರು ಇದ್ಬೇಡವಾ? ಇರು ಲಾಕ್ ಆಗಿದೆ, ಇದು ಲಾಕು. ಈಗ ಮಾಡು. ಪೆನ್ ಇಲ್ಲಿದೆ ನೋಡಿ. ಆ ಪೆನ್ನ ಬಯ್ಯದ ಬರಿ ಏನು ಬರೀತೀಯ? ABCD ಬರಿ. ಸ್ಲೀಪಿಂಗ್ ಸ್ಟ್ಯಾಂಡ್ ಇಲ್ಲ, ಅದು ಬರೀತೀಯಾ? ABCD ಬರಿ. ಸ್ಟ್ಯಾಂಡ್
sleepy line, ಹ್ಞೂ right slant line, ಸ್ಲ್ಯಾಂಟ್ ಲೈನ್ left slant line, ಲೆಫ್ಟ್ ಸ್ಲ್ಯಾಂಟ್ ಲೈನ್. ಹ್ಞೂ mm, ಹ್ಞೂ ಮತ್ತೆ ಎ ಬಿ ಸಿ ಡಿ ಬರೀ ಈಗ ಆಯಿತು. ಹ್ಞೂ A, ಹ್ಞೂ B, ಹ್ಞೂ C, ಓಪನ್ ಮಾಡಬಹುದು ಇದನ್ನು. ಹ್ಞೂ ಡೈಮಂಡ್ ಅಲ್ಲ. ಹ್ಞೂ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಟೈ ತಗೊಂಡಿರೋ ಜ್ಞಾಪನ ಇಲ್ಲ. ಹ್ಞೂ ಈಗ ಒಂದು ಟೈನೂ ಇಲ್ಲ ಜ್ಞಾಪನ ನನಗೆ. ನಿನ್ನ ಮಗಂದು ಐತಲ್ಲ ಇವಾಗ ಆಟ ಆಡೋಕು. ಏಯ್ ಅಲ್ಲೋಡ ಬಿಟ್ಬಿಟ್ಟು ಆಗ್ಲೇ ಪಜಲ್ ಅಲ್ವಾ? ಎಲ್ಲ ಅಲ್ಲ ಅಲ್ಲಿ ಇಟ್ಕೊಂಡು ಹೋಗಿ, ಎಲ್ಲ ಬಾಕ್ಸ್ ಇಟ್ಕೊಂಡು ಹೋಗೋ, ಎಲ್ಲ ಅನಿಮಲ್ಸ್ ಜೋಡಿಸ್ಬಿಡು. ಹಾಂ ಓಕೆ. ಹುಡುಕ್ಬಿಟ್ಟೆಲ್ಲ ಅಲ್ಲಿ ಜೋಡಿಸಿರು, ನಾನು ಫೋಟೋ ತೆಗಿತೀನಿ ಆಮೇಲೆ ಬನ್ನಿ. ಆ ಕಲರಿಂಗ್ ಬುಕ್ ಈಗಲೇ ಕೊಡಬೇಡ, ಅದು ಫಸ್ಟ್ ಒನ್ ಫುಲ್ ಆದಮೇಲೆ ಇದು ಕೊಡು. ಇದು ಚೆನ್ನಾಗಿದೆ ಅಲ್ವಾ? ಗಟ್ಟಿ ದೊಡ್ಡದಿದೆ, ಪೇಪರ್ಸ್ ಚೆನ್ನಾಗಿದೆ. ಏನು ಸಮಾಚಾರ ಮತ್ತೆ? ನಂಗೆ ಗೊತ್ತಿಲ್ಲಪ್ಪ, ಜೀಬ್ರಾಗ ಎಲ್ಲ ಹಾಕೋದು ನೀನು ಹುಡುಕ್ಬಿಟ್ಟು ಹಾಕು. ನನಗೆ ಗೊತ್ತಿಲ್ಲ. ಹೇಳು ಬೇಬಿ, ನಿನ್ನ ಮಗನ ಹತ್ರ ಇನ್ನೇನಿಲ್ಲ ಬೇಬಿ? ಎಲ್ಲ ಐತೆ. ಎಲ್ಲ ಅವೆಂಜರ್ಸ್ ಬಂದರು ಮನೆಗೆ, ಫಸ್ಟ್ ಅನಿಮಲ್ಸ್ ಬಂದರು, ಕೌ ಬಂದರು, ಇವಾಗ ಗಾಡ್ಜಿಲ್ಲ ಗೋರಿಲ್ಲ ಬಂದರು. ಇನ್ನೇನಿದೆ ಬಾ ಕೇಳು. ಒಳಗಿರುತ್ತೆ, ಹುಡ್ಕೋ. ಎಲ್ಲ ಚೆಲ್ಲು, ಎಲ್ಲದರಲ್ಲೂ ಇರುತ್ತೆ, ಮಿಕ್ಸ್ ಮಾಡಿ ಹುಡುಕ್ಬಿಟ್ಟು ಹಾಕು. ಈಗ ನಮಗೆ ತಲೆ ತಿಂತಾನೆ, ನಾನು ಕಾಫಿ ತಂದಿದ್ದು ಅಲ್ಲೇ ಇಟ್ಟಿದ್ದೀನಿ. ನನಗೆ ಸಾಕಾಯ್ತು ಅನ್ನಿಸ್ತಾಯಿತ್ತು. ಇವಾಗ ಟೈಮ್ ನೋಡಿ 5 ಗಂಟೆ. ಚೆನ್ನಾಗಿರೋದು ಹಾಕು, ತಲೆ ಕೆಡೋ ಥರ ಹಾಕ್ಬೇಡ. ಇಲ್ಲ ನಾನು ಹೋಯ್ತೀನಿ. ಅಲ್ಲಿ ದೇವಸ್ಥಾನ ಹತ್ರ ಏನೋ ಸ್ಟಾಲೆಲ್ಲ ಹಾಕೋರಂತೆ. ನಾನು ವೀರು ಹೋಯ್ತೀವಿ. ನೋಡ್ಕೊಂಡು ಒಂದು ರೌಂಡ್ ಹೊಡ್ಕೊಂಡ್ ಬರ್ತೀವಿ. ಫ್ಯಾನ್ ಇಟ್ಟಿಕ್ಸಲ್ಲ ಅವ್ನಿಗೇನು ಹಾಕು ಅಂದ್ರೆ ಗೊತ್ತು. ನಿಧಾನಕ್ಕೆ ಹಾಕು. ಹಿಂಗೆ ಟ್ರೈನಿಂಗ್ ಕೊಟ್ಟಿ. ಅಯ್ಯಪ್ಪ, ಆ ಹುಡುಗನ ಒಳ್ಳೆ ಅದಾವಡ ಇದಾಕೋ, ಹಂಗ್ ಮಾಡೋ ಅಂತ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡ್ಬಿಡ್ತಾನೆ ಅವನು ಅಲ್ವಾ? ಟ್ರೈನಿಂಗ್ ಕೊಟ್ಟಿರೋದು. ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಿ. ಏನು ಮಾಡ್ತಾ ಇದೆಯಮ್ಮ? ಏನು ಕಲರ್ ಮಾಡ್ತಾ ಇದೆಯಾ? ಮಾಡು. ಟಿವಿ ನೋಡಲ್ವಪ್ಪ? ಇಲ್ಲ. ಫೋನ್ ಬೇಕಪ್ಪ? ನಿಂಗೆ ಫೋನ್ ನೋಡೋದು ಇಷ್ಟನಾ, ಟಿವಿ ನೋಡೋದು ಇಷ್ಟನಾ, ಕಲರ್ ಮಾಡೋದು ಇಷ್ಟನಾ? ವೆರಿ ಗುಡ್ ಮಮ್ಮಿ, ಐ ಲವ್ ಯು. ಮಾಡ್ಬಿಟ್ಟು ಕೊಡು, ತೋರಿಸ್ತೀನಿ ವಿಡಿಯೋದಲ್ಲಿ ನೀನು ಏನೇನು ಕಲರ್ ಮಾಡಿದ್ಯಾ ಅಂತ. ಓಕೆ, ಮಾಡ್ಬಿಟ್ಟು ಕೊಡು. ನೋಡಿ, ಒಂದೊಂದು ಕಲರ್ ಮಾಡಬೇಕು ಅಂತ ಅದಕ್ಕೆ ಗೊತ್ತು. ಈ ಥರ ಮಕ್ಳಿಗೆ ಏನಾರು ಅವ್ರಿಗೆ ಇಂಟ್ರೆಸ್ಟ್ ಬರೋ ಥರದ್ದು ಕೊಟ್ಟರೆ ಅವರು ಟಿವಿನೂ ಕೇಳಲ್ಲ, ಫೋನು ಕೇಳಲ್ಲ. ಮಾಡ್ದಮ್ಮ ಕುಡೀಲಿ ನೋಡೋಣ. ವೀರು, ನೀನು ಎಷ್ಟು ಬ್ರಿಲಿಯಂಟ್ ವೀರು, ಎಷ್ಟು ಚೆನ್ನಾಗಿ ಮಾಡಿದ್ಯಾ ಮಮ್ಮಿ, ನೀನು ಸೂಪರ್ ಆಗಿ ಮಾಡಿದ್ಯಾ ವೀರು. ಎಲ್ಲ ಬೇರೆ ಬೇರೆ ಕಲರ್ ಹಾಕಿದ್ಯಾ ಅಲ್ಲ ಮಮ್ಮಿ? ಬೊಂಗೋರಿ ನೀನು, ಬೊಂಗೋರಿ. ಇನ್ನು ತೋರ್ಸೋಣ. ಇದು ನೋಡಿ, ಅವನಿಗೆ ತಂದ್ಕೊಟ್ಟಿರೋ ಬುಕ್ಕು 365 ಕಲರಿಂಗ್ ಬುಕ್ ಅಂತ. ಸುಮ್ಮನೆ ರ್ಯಾಂಡಮ್ ಆಗಿ ತೋರಿಸ್ತೀನಿ ಎಷ್ಟೆಷ್ಟು ಮಾಡಿದೆ ಇದು. ಅದು ಇಲ್ಲಿ ನೋಡಿ, ಹೆಂಗೆ ಮಾಡೋನೆ. ಹಾಂ, ವೆರಿ ಗುಡ್ ವೀರು, ನೀನು ಸಕ್ಕತ್ ವೀರು ನೀನು. ಇದ್ಯಾರು ಮಾಡಿದಪ್ಪ? ನಾನು. ಇದೆಲ್ಲ ಇಂಗ್ಲೀಷ್ ಬಿಟ್ಟಿದ್ಯಾ? ಒಂದೊಂದು ಚೆನ್ನಾಗಿ ಮಾಡ್ತಾನೆ, ಮೂಡಿಲ್ದಿಂದ ಗೀಚಾಕ್ತಾನೆ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ವಿ. ನೋಡಿ
ಇದು ನಾನು. ತೋರಿಸ್ತಾ ಒಂದು ನಿಮಿಷ. ಯಾವ್ದು ಇಷ್ಟ ಆಗುತ್ತೆ ಅದಾದ್ರು ಮಾಡಿದೆ. ಇದೇ ಮಾಡ್ಬೇಕು ಅದೇ ಮಾಡ್ಬೇಕಲ್ಲ, ಮಕ್ಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ಮಾಡಲಿ ಬಿಡಿ, ಒಟ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಲಿ. ಸೊ ಹಾಗಾಗಿ ಈ ಥರ ಕೊಟ್ಬಿಡ್ಬೇಕು. ಅವ್ರು ಅವಾಗ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ನಮಗೂ ಅವ್ರ ಪಾಡು ಅವ್ರು ಮಾಡ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೋತಾ ಇರ್ಬೋದು. ವೆರಿ ಗುಡ್ ಮಗನೆ. ನೋಡಿ ಡೈನಾ ನಾ ಮಾಡಿಲ್ಲ, ಇದು ಅಪ್ಪ ಮಾಡಿಲ್ಲ. ಇದಪ್ಪನಾ, ಇದು ನೀನು ಆಚೆ ಎಲ್ಲ ಮಾಡ್ತೀಯ, ನಿಧಾನಕ್ಕೆ ಮಾಡಬೇಕು. ಎಲ್ಲ ಒಂದೇ ಎಲ್ಲೈತೆ ಡೈನಾ. ಹೌದಾ? ಈ ಬುಕ್ಕು ನಿಂದ ಪಪ್ಪಂದ? ಮಮ್ಮ ಇಲ್ಲಿ. ಈ ಬುಕ್ ನಿಂದ ಪಪ್ಪಂದ? ಇಲ್ಲಿ ನೋಡಿ. ಸೂಪರ್ ಆಗಿದೆ. ನಿಂದ ಪಪ್ಪಂದ ಇದು? ನಂದು. ಮತ್ತೆ ನೀನ್ ಮಾಡಬೇಕು. ಇದ್ಯಾರು ಮಾಡಿದ್ದು? ನಾನು. ನೀನೇ ಮಾಡಬೇಕು, ಪಪ್ಪ ಕೈಲಿ ಮಾಡಿಸ್ಬೇಡ. ಪಾಪ ಇಲ್ಲಿ ನೋಡು. ನೋಡು ಎಷ್ಟು ಚೆನ್ನಾಗಿ ಮಾಡೋನು. ಈಜದವಳು. ಇನ್ನ ಮಾಡಿದ ಸುಳ್ಳು ಹೇಳ್ಬೇಡ. ನಾನಂತೂ ಮಾಡಿಲ್ಲ. ನೀನ್ ಮಾಡ್ದ? ನಾನು ಮಾಡಿಲ್ಲ. ನಾನು. ನೀನೇ ಮಾಡಿದ್ದಮ್ಮ. ಇವಾಗ ಒಂದು ಮಾಡ್ದ, ಅದು ಚೆನ್ನಾಗಿ ಮಾಡೋನೆ. ಇದು ನೋಡಿ, ಇದು ವೆರಿ ಗುಡ್ ವೀರು, ನೀನು ಸೂಪರ್ ವೀರು ನೀನು. ನಾ ಮಾಡಿದ್ದು. ಇದು ನಂಗೆ ಇಷ್ಟ ಆಯ್ತು. ಇದು ನೋಡು ಹೆಂಗ್ ಮಾಡವನೆ. ನಾನು ಮಾಡಿದ್ದು. ಆಯ್ತು ಬಿಡು, ಇವಾಗ ಅವಾರ್ಡ್ ಕೊಡ್ಸಣ ಬಿಡು. ಅವಾರ್ಡ್ ಕೊಡ್ಸೋಣ ಅವರು. ಟಿವಿ ಯೂನಿಕಾರ್ನ್ ಎಲ್ಲ ಮಾಡಿದ್ಯಾ? ಅಪ್ಪ. ಯೂನಿಕಾರ್ನ್ ಏನ್ ಮಾಡಿದ? ಹೌದು. ಇದು 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 ಅವನೇ. ನೋಡಿ, ನಿಮ್ಮ ಮಕ್ಳಿಗೂ ಈ ಥರದ್ದು ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಳಿಸಿ. ಆ್ಯಂಡ್ ಈ ಥರ ಕಲರ್ಸ್ ಯೂಸ್ ಮಾಡ್ತಾನಿರೋ ಗ್ರಿಪ್ ಚೆನ್ನಾಗಿರುತ್ತೆ. ಆ್ಯಂಡ್ ಇದೆಲ್ಲ ಏನಂದರೆ ಮುರಿದೋಗಲ್ಲ, ಇದು ಎಷ್ಟೇ ಮುರಿದೋಗಲ್ಲ ಇದು. ಹಾಗಾಗಿ ಮಕ್ಳಿಗೆ ನಾನು ಬೇರೆ ಕಲರ್ ಥರದ್ದು ತೋರಿಸಿದ್ದೆ, ಮುರಿದು ಹಾಕ್ಬಿಡ್ತಾನೆ ಎಲ್ಲನೂ. ಹಾಗಾಗಿ ಇಂಥದ್ದು ಕೊಡಿಸಿದ್ದೀನಿ. ಇದು ನೋಡ್ಬೋದು, ಅವ್ರ ಗ್ರಿಪ್ಪು ಚೆನ್ನಾಗಿರುತ್ತೆ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಕಲರ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಇದರಲ್ಲಿ 24 ಕಲರ್ಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಇದನ್ನು ಎರೇಸ್ ಮಾಡ್ಬೋದು ನೀವು. ಸೊ ಎರೇಸ್ ಮಾಡೋ ಥರ ಕಲರ್ ಇದು. ನಿಮ್ಮ ಸ್ಕೂಲ್ಗೆಲ್ಲ ಏನಾರು ಅವ್ರಿಗೆ ಏನೋ ತಪ್ಪು ಕಲರ್ ಮಾಡಿದ್ರು ಅಳಿಸ್ಕೋಬೋದು ಅಂಥ ಕಲರ್ಸ್ ಇದೆಲ್ಲ. ಸೊ ಚೆನ್ನಾಗಿದೆ. ಇದ್ರದ್ದು ಬುಕ್ದು ಎರಡರದ್ದು ಲಿಂಕ್ ಕೊಡ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಳಿಸಿ. ಓಕೆ, ಕಲರ್ ಮಾಡಿಬಿಡು. ಈಗ ಊಟ ಮಾಡೋಣ. ಓಕೆ, ಈಗ ಯಾವ್ದು ಮಾಡ್ತೀಯ ಕಲರು? ಏರೋಪ್ಲೇನ್ ಕಲರ್ ಮಾಡ್ತೀಯಾ? ತೆಗಿ, ಸಿಗುತ್ತೆ. ತೆಗಿ, ಹಿಂಗೆ ತೆಗಿ, ಸಿಗುತ್ತೆ.